ಮಟ್ಟಿಗೆ ಭೂಮಿ ಸಾಹೇಬ್ರು ಯಾಕೆ ನನ್ನ ಫಾಲೋ ಮಾಡ್ತಾ ಇದ್ದಾರೆ? ಓ, ಕಮಿಷನರ್ ಸಾಹೇಬ್ರು ನನಗೆ ಕೊಟ್ಟಿರೋ ಸೀಕ್ರೆಟ್ ಏಜೆಂಟ್ ಕೆಲಸ ಇವರು ಹೇಗೋ ಗೊತ್ತು ಮಾಡ್ಕೊಂಡಿರಬೇಕು. ಅದನ್ನು ತಡೆಯೋದಕ್ಕೆ ಇವರು ನನ್ನ ಫಾಲೋ ಮಾಡಿಕೊಂಡು ಬರ್ತಾ ಇದ್ದಾರೆ. ನಾನು ಅದನ್ನೆಲ್ಲ ಮಾಡಿಬಿಟ್ರೆ ದೊಡ್ಡ ಆಫೀಸರ್ ಆಗಿಬಿಡ್ತೀನಲ್ಲ, ಅದಕ್ಕೆ ಹೊಟ್ಟೆ ಉರಿ ಈ ಮನುಷ್ಯನಿಗೆ. ಕಮಿಷನರ್ ಆಫೀಸ್ ಡೀಟೇಲ್ಸ್ ಎಲ್ಲ ಈ ಮಂಡ್ಯ ಕುಗ್ರಾಮದಲ್ಲಿರೋ ಇನ್ಸ್ಪೆಕ್ಟರ್ಗೆ ಹೇಗೆ ಗೊತ್ತಾಗಬೇಕು? ಈಗ ಏನು ಮಾಡೋದು ನಾನು? ಆದರೂ ನನ್ನ ಎಚ್ಚರಿಕೆಯಲ್ಲಿ ನಾನು ಇರಬೇಕು. ಈ ಸಿಡುಕ್ ಮುತಿ ಸಿದ್ದಪ್ಪನಿಂದ ತಪ್ಪಿಸ್ಕೊಂಡು ನಾನು ಆ ಸೀಕ್ರೆಟ್ ಆಪರೇಷನ್ಗೆ ಹೊರಡಬೇಕು. ಈಗ ಏನು ಮಾಡೋದು? ಲಕ್ಷ್ಮಕ್ಕನ ಮನೆಗೆ ಹೋಗ್ತೀನಿ ಅಂತ ಹೋಗ್ತೀನಿ. ಈಗ ಒಂದು ವೇಳೆ ಸಾಹೇಬ್ರು ನನ್ನ ಎಲ್ಲಿ ಹೋಗ್ತಿದೀಯಾ ಅಂತ ಕೇಳಿದರೆ ಲಕ್ಷ್ಮಕ್ಕನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಡ್ತೀನಿ. ಆಮೇಲೆ ನಮ್ಮ ಸಾಹೇಬ್ರು ಹೋದ್ಮೇಲೆ ಬೆಂಗಳೂರು ಕ್ಯಾಂಪಸ್ ಹತ್ಕೊಂಡು ಹೊರಟು ಹೋಗ್ತೀನಿ ಅಷ್ಟೇ. ಸಾಹೇಬ್ರೆ, ಯಾಕೆ ಸಾಹೇಬ್ರೆ, ಯಾಕೆ ನೀವು ನನ್ನ ಫಾಲೋ ಮಾಡಿದ್ರಿ? ಭೂಮಿ, ಆ್ಯಕ್ಚುಲಿ ಅದು ಓ ಪ್ಲೀಸ್, ನೀವು ಯಾಕೆ ನನ್ನ ಹಿಂದೆನೇ ಬಂದ್ರಿ ಅಂತ ಕೇಳ್ತಾ ಇರೋದು ನಾನು. ಯಾಕೆ ಅಲ್ಲ, ನನಗೆ ಒಂದು ಅರ್ಥ ಆಗ್ತಾ ಇಲ್ಲ. ಯಾಕೆ ಹೀಗೆ ಆಡ್ತಾ ಇದೀಯಾ? ನನ್ನ ಮಾತು ಕೇಳು, ಇಷ್ಟೊಂದು ಎಕ್ಸೈಟ್ ಆಗಬೇಡ. ನಿಮ್ಮ ಮಾತು ನಾನು ಯಾಕೆ ಕೇಳಬೇಕು ಸಾಹೇಬ್ರೆ? ನಿಮ್ಮ ಮಾತನ್ನು ನಾನು ಯಾಕೆ ಕೇಳಬೇಕು? ನಿಮ್ಮ ಮಾತನ್ನೆಲ್ಲ ಕೇಳಿಸ್ಕೊಳ್ಳೋಕೆ ನಾನು ಹಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಭೂಮಿ ಅಂತ ಅನ್ಕೊಂಡ್ಬಿಟ್ರಾ? ಈಗಾಗಲೇ ಹೇಳಿದ್ದೀನಿ, ಇನ್ನು ಮುಂದೇನೂ ಹೇಳ್ತೀನಿ, ಈಗಲೂ ಹೇಳ್ತೀನಿ. ಕರೆಕ್ಟಾಗಿ ಕೇಳಿಸ್ಕೊಂಬಿಡಿ. ನಾನು 2.0 ಡಿಜಿಟಲ್ ಭೂಮಿ, ಅರ್ಥ ಆಯ್ತಾ? ಅಂತ ಟ್ರೈನಿಂಗ್ನೇ ಜ್ಯೂಸ್ ಕುಡ್ದಂಗೆ ಘಟ 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 ಅಂತ ಕುಡ್ಕೊಂಡ್ಬಿಟ್ಟಿದ್ದೀನಿ. ಅಂಥದ್ರಲ್ಲಿ ನನ್ನ ಹಿಂದೆ ಯಾರಾದರೂ ಬಂದರೆ ಅವರನ್ನು ಸುಮ್ಮನೆ ಬಿಡ್ತೀನಿ ಅನ್ಕೊಂಡಿದ್ದೀರಾ? ಇಲ್ಲಿ ಅವರನ್ನೆಲ್ಲ ಈ ಕಿರು ಬೆರಳಲ್ಲಿ ಆಟ ಆಡಿಸ್ಬಿಡ್ತೀನಿ, ಅರ್ಥ ಆಯ್ತಾ? ನಾನು ಈಗ ವೆರಿ ವೆರಿ ಡೇಂಜರಸ್ ಭೂಮಿ. ಈಗ ನನ್ನ ಕೆಣಕಿದ್ರೆ ಖಾಲಿ, ಕೆಣಕ್ದವರು ಖಾಲಿ. ಒಂದು ಕಾಲದಲ್ಲಿ ನಾನು ಪೊಲೀಸ್ ಆಗಲ್ಲ ಅಂತ ಕೆಲವರು ನನ್ನ ಬಗ್ಗೆ ಬೇಜಾನ್ ಮಾತಾಡಿ ಹೀಯಾಳಿಸಿ ನಕ್ ಬಿಟ್ಟಿದ್ರು ಸಾಹೇಬ್ರೆ. ಆದರೆ ಆ ನಕ್ಕದವರು ಇವಾಗ ಎಲ್ಲಿದ್ದಾರೆ? ಅಲ್ಲೇ ಇದ್ದಾರೆ. ನಾನು ನೋಡಿ ತುಂಬ ಅಂದರೆ ತುಂಬ ಎತ್ತರಕ್ಕೆ ಬೆಳೆದಿದ್ದೀನಿ. ಈ ಎತ್ತರ ಅಲ್ಲ ಸಾಹೇಬ್ರೆ, ಸಾಧನೆಯಲ್ಲಿ ಎತ್ತರಕ್ಕೆ ಬೆಳೆದು ಬಿಟ್ಟಿದ್ದೀನಿ ಅಂತ ಹೇಳಿದೆ. ಪರವಾಗಿಲ್ಲ, ಪೊಲೀಸ್ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಬಂದಮೇಲೆ ಹಗಲು ರಾತ್ರಿ ಅಂತ ನೋಡದೆ ತುಂಬ ಕಷ್ಟ ಬಿದ್ದು ಮೂವಿಗಳನ್ನು ನೋಡಿ ಈ ಡೈಲಾಗ್ಗಳನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟಿದೆಯಲ್ಲ. ನಾನು ಯಾರ್ದೋ ಡೈಲಾಗ್ ಹೊಡಿತಾ ಇಲ್ಲ, ಇದೆಲ್ಲ ನಂದು ಓನ್ ಡೈಲಾಗ್. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಶನ್, ಕೆಣಕಿದ್ರೆ ಕಾಳಿ, ಕೆಣಕ್ತವ್ರು ಖಾಲಿ ಅಂತ ನಾನು ಕಾಡಿನ ರಾಣಿ ಸಿನಿಮಾಗೆ ಬರ್ದಿದ್ದಂತ ಡೈಲಾಗ್ನ ನೀನು ಹೇಳಿದ್ದು. ಅಂದ್ರೆ ನನ್ನ ಡೈಲಾಗ್ನ ನೀನು ಕಾಪಿ ಮಾಡಿದ್ದು ಅಂತ ಅರ್ಥ. ನೋಡಿ, ಕೆಲವೊಂದ್ ಸರ್ತಿ ಫ್ಲೋನಲ್ಲಿ ಈ ರೀತಿ ಎಲ್ಲ ಆಗಿ ಹೋಗ್ಬಿಡುತ್ತೆ. ನೀವು ಅಕ್ಷರನೂ ಪಾಯಿಂಟ್ ಔಟ್ ಮಾಡಿ ಹೇಳೋ ಅವಶ್ಯಕತೆ ಇಲ್ಲ. ಎಲ್ಲಿ ಹೋಗ್ತಾ ಇದ್ದೀಯಾ? ಲಕ್ಷ್ಮಕ್ಕನ ಮನೆಗೆ. ಸರಿ ಬಾ, ನಾನು ಅದೇ ಕಡೆ ಹೋಗ್ತಾ ಇದ್ದೀನಿ. ನಿನ್ನ ಡ್ರಾಪ್ ಮಾಡಿಬಿಟ್ಟು ಅಲ್ಲಿಂದ ಹಾಗೆ ಸ್ಟೇಷನ್ಗೆ ಹೋಗ್ತೀನಿ. ಅಂದ ಹಾಗೆ ನೀನು ಎಲ್ಲ ಓಕೆ ಅಲ್ವಾ? ಓಕೆ ಯಾಕೆ ಅಲ್ಲ, ಅವಾಗ್ಲೇ ಒಬ್ಳೆ ನಿಂತ್ಕೊಂಡು ಗಾಳಿಯಲ್ಲಿ ಎಲ್ಲ ಹಿಂಗೆ ಮಾಡ್ಕೊಂಡು ಮಾತಾಡ್ತಾ ಇದೆಯಲ್ಲ, ಅದಕ್ಕೆ ಕೇಳಿದೆ ಎಲ್ಲ ಓಕೆನಾ ಅಂತ. ನಿಮಗೇನಾದರೂ ಕೇಳಿಸ್ಬಾರ್ದು ಅಂತಾನೆ ದೂರ ನಿಂತಿದ್ದು. ಅಪ್ಪ ಒಳ್ಳೇದಾಯ್ತಪ್ಪ. ಒಂದ್ ವೇಳೆ ಏನಾದರೂ ಕೇಳಿಸಿದ್ರೆ ಇಲ್ಲಿ ಒಂದು ದೊಡ್ಡ ಯುದ್ಧನೇ ನಡೆದು ಬಿಟ್ಟಿರೋದು. ಸಾಹೇಬ್ರೆ, ಇನ್ನೊಂದು ವಿಷಯ ಗೊತ್ತಾ? ಇಲ್ಲ, ಈ 2.0 ಭೂಮಿ ಏನು ಅನ್ನೋದು ಇನ್ನು ಕೆಲವೇ ನಿಮಿಷಗಳಲ್ಲಿ ಗೊತ್ತಾಗುತ್ತೆ. ನಿಮ್ಮ ಬೆರಳ ಎಣಿಕೆಯಲ್ಲಿ ಎನಿಸ್ತಾ ಇರಿ. ಅಲ್ಲಿವರೆಗೂ ಫಾಲೋ ಮೀ. ಈ ಮೆಂಟಲ್ ಪೇಷಂಟ್ಗಳನ್ನೆಲ್ಲ ರೋಡಲ್ಲಿ ಜಾಸ್ತಿ ಹೊತ್ತು ಓಡಾಡೋದಕ್ಕೆ ಬಿಡಬಾರ್ದು. ನೀನು ಈಗಲಾದರೂ ನನ್ನ ಮಾತನ್ನು ಕೇಳ್ತೀಯಾ? ನಾನು ಹೇಳೋದನ್ನ ಸ್ವಲ್ಪ ಕೇಳಿಸ್ಕೊಂತೀರಾ? ನಾನು ಲಕ್ಷ್ಮಕ್ಕನ್ನ ನೋಡಬೇಕು ಅಂತ ಅನಿಸ್ತು, ಅದಕ್ಕೆ ಬಂದಿದ್ದೀನಿ. ನೋಡ್ಕೊಂಡು ಹೋಗ್ತೀನಿ. ನೋಡಿ, ನೀವು ನನ್ನ ಹಿಂಬಾಲಿಸುವಂಥದ್ದು ಏನೂ ಆಗಿಲ್ಲ. ನನ್ನ ಪ್ರಾಣಕ್ಕೆ ಯಾವ ಅಪಾಯನೂ ಇಲ್ಲ. ನೀವು ಇನ್ನೂ ಹೋಗಬಹುದು. ಹೋಗಿ. ಸರಿ ಬಾ, ನಾನು ಲಕ್ಷ್ಮಕ್ಕನ್ನ ಮಾತಾಡಿಸ್ಬೇಕು. ಮನೆ ಒಳಗಡೆ ಹೋಗೋಣ. ನೀವೇನು ಲಕ್ಷ್ಮಕ್ಕನ್ನ ಮಾತಾಡ್ಸೋದು? ನೀವು ಯಾಕೆ ಲಕ್ಷ್ಮಕ್ಕನ್ನ ಮಾತಾಡಿಸ್ಬೇಕು? ನಂದು ಲಕ್ಷ್ಮಕ್ಕೊಂದು 1000 ಇರುತ್ತಪ್ಪ. ಹೆಣ್ಮಕ್ಳದು ನೀವೇನ್ ಸಾಹೇಬ್ರೆ? ಅಲ್ಲಿ ಅಂಗಡಿ ಹತ್ರ ಬರ್ತಾರಲ್ಲ ಅವಾಗ ಮಾತಾಡ್ಸ್ಕೊಳ್ಳೋರಂತೆ. ಇವಾಗ ಪ್ಲೀಸ್ ದಯವಿಟ್ಟು ಥ್ಯಾಂಕ್ಸ್, ಹೊರಡ್ಬೋದು ನೀವಿನ್ನ. ಆಗ ಅಜಿತ್ ಅಲ್ಲಿಂದ ಹೋಗ್ತಾರೆ. ಆಗ ಭೂಮಿ ಒಬ್ಳೆ, ಅಯ್ಯಯ್ಯೋ ನಮ್ ಸಾಹೇಬ್ರು ಯಾಕೆ ಈ ಕಡೆ ಹೋದ್ರು? ಇದು ಬೆಂಗಳೂರು ರಸ್ತೆ, ನಮ್ಮ ಸ್ಟೇಷನ್ ಇರೋದು ಈ ಕಡೆ. ಓಹೋ ಭೂಮಿ, ನಾನೇನ್ ನಿನ್ ಹಿಂದೆ ಕಾವಲಿಗೆ ಬಂದಿಲ್ಲ ಅಂತ ತೋರಿಸ್ಕೊಳೋಕೆ ಈ ಕಡೆ ಹೋಗಿದ್ದಾರೆ. ನಮಗೆ ಗೊತ್ತಿಲ್ವಾ ನಮ್ ಸಾಹೇಬ್ರು ಎಷ್ಟು ಬಿಲ್ಡಪ್ ತಗೋತಾರೆ ಅಂತ? ಅದು ಸರಿ, ಇದನ್ನೆಲ್ಲ ನಾನು ಯಾಕೆ ಯೋಚನೆ ಮಾಡ್ತಾ ಇದ್ದೀನಿ? ಆದಷ್ಟು ಬೇಗ ಹೋಗಿ ಬೆಂಗಳೂರು ಬಸ್ ಹಿಡಿದು ಬೆಂಗಳೂರಿಗೆ ಹೋಗಿ ಕಮಿಷನರ್ ಮುಂದೆ ನಿಂತ್ಕೋಬೇಕು. ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಒಂದು ಕೆಲಸ ಸಿಗ್ತಾ ಇದೆ, ಅದು ಸೀಕ್ರೆಟ್ ಏಜೆಂಟ್ ಆಗಿ. ಗೆಲ್ಬೇಕು ಭೂಮಿ, ಗೆಲ್ಬೇಕು ನೀನು. ಹಂಗೆ ಹಿಂಗೆ ಗೆಲ್ಬಾರ್ದು, ಭಯಂಕರವಾಗಿ ಗೆಲ್ಬೇಕು. ನಮ್ಮ ಅಣ್ಣವರು ಬೆಂಗಳೂರು ಮೇಲ್ ಪಿಕ್ಚರ್ನಲ್ಲಿ CID 99 ಆಗಿ ಕಳ್ಳರನ್ನೆಲ್ಲ ಹಿಡಿದು ಹಾಕ್ಬಿಟ್ರು. ಅದೇ ರೀತಿ ಭೂಮಿ ಅಪ್ಸರೆ ಏಜೆಂಟ್ 99 ಆಗಿ ಕಳ್ಳರನ್ನ ಕೊಲೆಗಾರನೆಲ್ಲ ಹಿಡಿದು ಈ ವಿಶ್ವಕ್ಕೆ ನಂಬರ್ 1 ಟಾಪ್ ಏಜೆಂಟ್ ಆಗಬೇಕು. ಅಲ್ಲ, ಈ ಕಮಿಷನರ್ಗೆ ಹೇಳಿ ಮುಂದೆ ಒಂದು ಜೇಮ್ಸ್ ಬಾಂಡ್ ಕಾರ್ ಇಸ್ಕೋಬೇಕು. ನನ್ನ ಕೆಲ್ಸಕ್ಕೆಲ್ಲ ಅದೇ ಸರಿ. ಆಗ ಲಕ್ಷ್ಮಕ್ಕ, ಏನ್ ಭೂಮಿ, ಮನೆ ಬಾಗಿಲ್ ತನಕ ಬಂದು ಮನೆಗೆ ಬರ್ದೆ ಹಾಗೆ ಹೋಗ್ತಾ ಇದೀಯಾ? ನಿನಗೆ ನನ್ನ ಮೇಲೆ ಕೋಪ ಇನ್ನೂ ಹೋಗಿಲ್ವಾ?
ನಾನೇ ತಾನೇ ನಿನಗೆ ಫೋನ್ ಮಾಡಿ ಹೇಳಿದ್ದು. ಸಾಹೇಬ್ರು ಸತ್ಯ ನನ್ನ ಜೊತೆ ಸೇರ್ಕೊಂಡು ಏನೋ ಪ್ಲಾನ್ ಮಾಡ್ತಾ ಇದ್ದಾರೆ, ಭಾಗ್ಯಕ್ಕನ ಬಿಡಿಸಲ್ಲ, ನೀನು ಹುಷಾರಾಗಿ ಇರು ಅಂತ. ನಾನು ಅವರು ಮಾತಾಡೋದನ್ನ ತಪ್ಪಾಗಿ ತಿಳ್ಕೊಂಡು ಬಿಟ್ಟು ನಿನ್ನ ಹತ್ರ ಹಾಗೆ ಹೇಳಿಬಿಟ್ಟೆ. ಭೂಮಿ, ನನ್ನ ಕ್ಷಮಿಸು. ಆಗ ಭೂಮಿ, ಲಕ್ಷ್ಮಕ್ಕ, ತಪ್ಪು ನಿಂದಲ್ಲ, ತಪ್ಪು ನಂದು. ಸಾಹೇಬ್ರ ಜೊತೆ 1.5 ವರ್ಷದಿಂದ ಜೊತೆಲೇ ಇದ್ದೀನಿ. ಆ ಮನುಷ್ಯ ಏನು, ಅವರ ವ್ಯಕ್ತಿತ್ವ ಏನು ಅನ್ನೋದು ನನಗೆ ಗೊತ್ತಿರಬೇಕಿತ್ತು. ಅದನ್ನು ಬಿಟ್ಟು ನಿನ್ನ ಮಾತು ಕೇಳಿ ನಾನು ತಪ್ಪು ಮಾಡಿಬಿಟ್ಟೆ ಲಕ್ಷ್ಮಕ್ಕ. ನೀನು ಏನು ಹೇಳಬೇಡ. ಹಾಗಲ್ವೇ ಭೂಮಿ? ಲಕ್ಷ್ಮಕ್ಕ, ಯಾರಾದರೂ ನಮ್ಮ ಸಾಹೇಬ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ಅವರ ಮೂತಿ ಮೇಲೆ 2 ಕೊಟ್ಟು ನಮ್ಮ ಸಾಹೇಬ್ರು ಹೀಗೆ ಅಲ್ಲ, ಅವರು ಇಂಥವ್ರು ಅಂತ ಅವರಿಗೆ ತಿಳಿಸಿ ಹೇಳಬೇಕಾಗಿತ್ತು. ಅದು ಭೂಮಿ ಅಂದರೆ. ಆದರೆ ನಾನೇನು ಮಾಡಿದೆ ಹೇಳಿ? ನೀವು ಹೇಳಿದ್ದೆಲ್ಲ ನಂಬ್ಕೊಂಡು ನಮ್ಮ ಸಾಹೇಬ್ರ ಮನಸ್ಸಿಗೆ ನೋವಾಗೋ ರೀತಿ ಮಾತಾಡ್ಬಿಟ್ಟೆ. ಆದರೂ ನಮ್ಮ ಸಾಹೇಬ್ರು ಗ್ರೇಟ್ ಲಕ್ಷ್ಮಕ್ಕ. ಅವರ ಮನಸ್ಸಿಗೆ ಬೇಜಾರಾಗಿದ್ರು ಅವರು ಕೊಟ್ಟ ಮಾತನ್ನ ತಪ್ಪಲಿಲ್ಲ. ನಾನೇ ನೋಡು ನಿನ್ನ ಮಾತು ಕೇಳಿ ಚಿಕ್ಕವಳಾಗ್ಬಿಟ್ಟೆ. ಇನ್ಮುಂದೆ ಯಾವತ್ತೂ ಈ ತಪ್ಪನ್ನ ಮಾಡಲ್ಲ. ಹಾಗೆ ಇನ್ನೊಂದು ವಿಷಯ ಲಕ್ಷ್ಮಕ್ಕ, ನಿಜ ಹೇಳಬೇಕು ಅಂದರೆ ನಿನ್ನ ಮೇಲೆ ನನಗೆ ಯಾವ ರೀತಿ ಕೋಪನೂ ಇಲ್ಲ. ಕೋಪ ಇದ್ದಿದ್ರೆ ನಿನ್ನ ಮನೆ ತನಕ ಬರ್ತಿದ್ನ ನಾನು. ಲಕ್ಷ್ಮಕ್ಕ, ಒಂದು ಮುಖ್ಯವಾದ ಕೆಲಸದ ಮೇಲೆ ನಾನು ಎಲ್ಲೋ ಹೊರಗೆ ಹೋಗ್ತಾ ಇದ್ದೀನಿ, ಸರಿನಾ? ಹೋಗಿ ಬಂದಮೇಲೆ ನಿನಗೆ ಎಲ್ಲ ಹೇಳ್ತೀನಿ. ಆಮೇಲೆ ಇನ್ನೊಂದು ವಿಷಯ, ನಾನು ನಿನಗೆ ಸಿಕ್ಕಿದ್ದು, ನೀನು ನನಗೆ ಸಿಕ್ಕಿದ್ದು, ಇಲ್ಲಿ ನಾವು ಮಾತಾಡಿದ್ದನ್ನೆಲ್ಲ ಯಾರಿಗೂ ಹೇಳಬಾರ್ದು, ಸರಿನಾ? ಯಾಕೆ ಭೂಮಿ? ಯಾಕೆ ಏನು ಅಂತ ಎಲ್ಲ ಪ್ರಶ್ನೆ ಕೇಳಬಾರ್ದು ಲಕ್ಷ್ಮಕ್ಕ. ಇನ್ನೊಂದು ವಿಷಯ, ನಾನು ಭೂಮಿ ಅಲ್ಲ, ನೀನು ಲಕ್ಷ್ಮಕ್ಕನೇ ಅಲ್ಲ. ಒಂದು ವೇಳೆ ಇದನ್ನ ಮೀರಿ ಯಾರಾದರೂ ಪ್ರಶ್ನೆ ಕೇಳಿದ್ರೆ ಯಾರು ಏನೂ ಗೊತ್ತಿಲ್ಲ ಅಂತ ಹೇಳು, ಸರಿನಾ? ಅರ್ಥ ಆಯ್ತಾ? ಯಾರು ಏನೂ ಗೊತ್ತಿಲ್ಲ. ಅಯ್ಯೋ, ಏನಾಗಿದೆ ಇವಳಿಗೆ? ಅವಳು ಭೂಮಿ ಅಲ್ಲ, ನಾನು ಲಕ್ಷ್ಮಕ್ಕನೇ ಅಲ್ಲ. ಆಗ ಭೂಮಿ, ಮೈ ಕಮಿನ್ ಸರ್? ಎಸ್ ಕಮಿನ್. ಭೂಮಿ ರಿಪೋರ್ಟಿಂಗ್ ಸರ್. ಆಗ ಕಮಿಷನರ್, ನೀವಿಬ್ಬರು ಟ್ರೈನಿಂಗ್ ಪೀರಿಯಡ್ನ ತುಂಬ ಅದ್ಭುತವಾಗಿ ಮುಗಿಸಿದ್ದೀರಾ. ಸೊ ನಿಮ್ಮಲ್ಲಿ ಏನೋ ಪೊಟೆನ್ಷಿಯಲ್ ಇದೆ. ಎಸ್ ಸರ್, ಅದಕ್ಕೆ ನಮ್ಮ ಸೀಕ್ರೆಟ್ ಆಪರೇಷನ್ಗೆ ನಿಮ್ಮನ್ನು ಬಳಸ್ಕೊಳ್ಳೋಣ ಅಂತ, ಅದು ನಿಮ್ಮ ಕೆಪಾಸಿಟಿಗೆ ಒಂದು ಟೆಸ್ಟ್ ಅಂತ ಅನಿಸಿ ನಿಮಗೆ ಫೋನ್ ಮಾಡಿದೆ. ಎಲ್ಲಾದರೂ ಎಕ್ಸೈಟ್ಮೆಂಟಲ್ಲಿ ಕಮಿಷನರ್ ನನಗೆ ಫೋನ್ ಮಾಡಿದ್ರು, ನಾವು ಒಂದು ಅಂಡರ್ ಕವರ್ ಆಪರೇಷನ್ಗೆ ಹೋಗ್ತಾ ಇದ್ದೀವಿ ಅಂತ. ನೀವು ಎಲ್ಲಾದರೂ ಸೆಲೆಬ್ರೇಷನ್ ಮೂಡಲ್ಲಿ ಇನ್ಫಾರ್ಮೇಷನ್ ಲೀಕ್ ಮಾಡಿಬಿಡ್ತೀರೇನೋ ಅಂತ ಟೆಸ್ಟ್ ಮಾಡಿದೆ. ಅದರಲ್ಲಿ ನೀವಿಬ್ಬರು ಪಾಸ್ ಆಗಿದ್ದೀರಾ. ನಿಮಗೆ ಅಸೈನ್ ಮಾಡಿರೋ ಕೇಸು ಈಗ ಒಬ್ಬ ಹೈ ಪ್ರೊಫೈಲ್ ಬಿಸ್ನೆಸ್ ಮ್ಯಾನ್ ಮಗುನ ಕಿಡ್ನ್ಯಾಪ್ ಮಾಡಿರೋ ಕೇಸ್ ಬಗ್ಗೆ. ಆಗ ಭೂಮಿ, ಡೋಂಟ್ ವರಿ ಸರ್, ಇನ್ನು 48 ಅವರ್ಸಲ್ಲಿ ಆ ಕಿಡ್ನ್ಯಾಪರ್ನ ಹಿಡಿದು ಆ ಮಗುನ ಸೇಫ್ ಆಗಿ ಅವರ ಪೇರೆಂಟ್ಸ್ ಹತ್ರ ಸೇರಿಸೋ ಜವಾಬ್ದಾರಿ ನಂದು. ಆಗ ಕಮಿಷನರ್, ಅದರ ಜವಾಬ್ದಾರಿ ನಿಂದು ಅಲ್ಲಮ್ಮ, ಅದು ನಿಮ್ಮ ಟೀಮ್ ಲೀಡರ್ದು. ನೀವು ಅವರ ಅಸಿಸ್ಟ್ ಮಾಡ್ತೀರಾ ಅಷ್ಟೇ. ಆಗ ಏಕೆ ಸರ್? ಇಫ್ ಯು ಡೋಂಟ್ ಮೈಂಡ್, ನಮ್ಮ ಟೀಮ್ನ ಯಾರು ಲೀಡ್ ಮಾಡ್ತಾ ಇರೋದು ಅಂತ ಹೇಳ್ಬೋದಾ ಸರ್? ಅಫ್ಕೋರ್ಸ್. ಹಲೋ, ಅವರನ್ನ ಒಳಗಡೆ ಕಳಿಸಿ. ಆಗ ಅಲ್ಲಿ ಅಜಿತ್ ಬಂದು ನಿಂತ್ಕೋತಾರೆ. ಕುಳಿತುಕೊಳ್ಳಿ ಮಿಸ್ಟರ್ ಅಜಿತ್. ಥ್ಯಾಂಕ್ ಯು ಸರ್. ಇವರು ಶಂಕರ್ ದಾಸ್ ಅಂತ, ಗ್ರಾನೈಟ್ ಬಿಸ್ನೆಸ್ ಮ್ಯಾನ್. ಇರೋದು ಬೆಂಗಳೂರಾದ್ರೂ ನೇಟಿವ್ ಮಂಡ್ಯದಲ್ಲಿ ಇವರದು ಒಂದು ಫಾರ್ಮ್ ಹೌಸ್ ಇದೆ. ಲೊಕೇಶನ್ಗೆ ಅಂತ ಹೋಗಿ 1 ವಾರದಿಂದ ಅಲ್ಲೇ ಇದ್ದಾರೆ ಇವರು. ನಿನ್ನೆ ಇವರ ಮಗು ಹೊರಗಡೆ ಆಟ ಆಡ್ತಾ ಇರಬೇಕಾದ್ರೆ ಕಿಡ್ನ್ಯಾಪ್ ಆಗಿದೆ. ಇಂಟ್ರೆಸ್ಟಿಂಗ್ ವಿಚಾರ ಏನು ಅಂತ ಅಂದ್ರೆ, ಇಲ್ಲಿವರೆಗೂ ಕಿಡ್ನ್ಯಾಪರ್ಸ್ ಒಂದು ಕಾಲ್ ಮಾಡಿಲ್ಲ, ಹಣನೂ ಡಿಮ್ಯಾಂಡ್ ಮಾಡಿಲ್ಲ. ಅಂದ್ರೆ ಅದೇನು ಅಂತ ನೀವು ಪತ್ತೆ ಹಚ್ಚಬೇಕು. ಮಗುನ ಜೀವಂತವಾಗಿ ಸುರಕ್ಷಿತವಾಗಿ ಕರ್ಕೊಂಡು ಬರಬೇಕು. ಇನ್ನೊಂದು ವಿಷಯ, ಇದು ಮೀಡಿಯಾದವರಿಗೆ ಯಾರಿಗೂ ಗೊತ್ತಾಗಬಾರ್ದು. ಈ ಆಪರೇಷನ್ಗೆ ಆಪರೇಷನ್ ಬೇಬಿ ಅಂತ ಹೆಸರು. ಹಾಗೆ ಈ ಕೇಸ್ನ ಸಾಲ್ವ್ ಮಾಡೋದಕ್ಕೆ ಇರೋದು ಓನ್ಲಿ 48 ಅವರ್ಸ್. ಶೋರ್ ಸರ್, ಇದು ಆಪರೇಷನ್ ಬೇಬಿಗೆ ಸಂಬಂಧಪಟ್ಟ ಕೇಸ್ ಫೈಲ್. ನಿಮ್ಮ 48 ಅವರ್ಸ್ ಕೌಂಟ್ ಇವಾಗಿಂದ ಸ್ಟಾರ್ಟ್ ಆಗುತ್ತೆ. ಶೋರ್ ಸರ್. ಆಗ ಭೂಮಿ, ಸಾಹೇಬ್ರೆ, ಅಲ್ಲ ಸಾಹೇಬ್ರೆ, ನಾನು ಇಲ್ಲಿಗೆ ಬರ್ತೀನಿ, ನಿಮ್ಮ ಟೀಮಲ್ಲಿ ಇದ್ದೀನಿ ಅಂತ ನಿಮಗೆ ಮುಂಚೆನೇ ಗೊತ್ತಿತ್ತಾ? ಗೊತ್ತಿತ್ತು. ಮತ್ ನನಗೆ ಯಾಕೆ ಹೇಳಿಲ್ಲ ನೀವು? ಒಂದ್ಸಲಿ ಫ್ಲಾಶ್ ಕಟ್ಗೆ ಹೋಗು. ಆಗ ಅಜಿತ್, ಭೂಮಿ, ಆಕ್ಚುಲಿ ಅದು, ಓ ಪ್ಲೀಸ್, ನೀವು ಯಾಕೆ ನನ್ನ ಹಿಂದೆನೇ ಬಂದ್ರಿ ಅಂತ ಕೇಳ್ತಾ ಇರೋದು ನಾನು. ನಿಮ್ಮ ಮಾತನ್ನ ನಾನು ಯಾಕೆ ಕೇಳಬೇಕು? ನಾನು ಆ ಹಳೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಭೂಮಿ ಅಂತ ಅನ್ಕೊಂಡ್ಬಿಟ್ರ? ನಾನು 2.0 ಡಿಜಿಟಲ್ ಭೂಮಿ. ಅರ್ಥ ಆಯ್ತಾ? ನೆನಪಾಯ್ತಾ? ಟ್ರೈನಿಂಗ್ ಆದಮೇಲೆ ಅಪರೂಪದ ಆಪರ್ಚುನಿಟಿ ಸಿಕ್ಕಿದೆ. ಎಲ್ಲರಿಗೂ ಈ ಥರದ್ದು ಆಪರ್ಚುನಿಟಿ ಸಿಗಲ್ಲ ಅಂತ ಹೇಳಿ ಕಂಗ್ರ್ಯಾಚುಲೇಷನ್ಸ್ ಹೇಳೋಣ ಅಂತ ಬಂದರೆ, ಮಾತಾಡೋದಕ್ಕೆ ಎಲ್ಲಿ ಬಿಟ್ರಿ? ನನ್ನ ಡೈಲಾಗು, ನಿನ್ನ ಡೈಲಾಗು, ಸಿನಿಮಾ ಡೈಲಾಗ್ಸ್ಗಳು ಎಲ್ಲ ಸೇರಿಸ್ಕೊಂಡು ನನ್ನ ಮೇಲೆ ದಾಳಿ ಮಾಡ್ದಲ್ಲ. ಈ ದೇವಸ್ಥಾನದಲ್ಲಿ ಅರಳಿಕಟ್ಟೆ ಸುತ್ತಾರಲ್ಲ, ಆ ಥರ ನನ್ನ ಸುತ್ತಕೊಂಡು ಪಂಚ್ ಡೈಲಾಗ್ಗಳು ನಿನ್ನ ಅಲ್ಲ. ಏನು ಆ ಡೈಲಾಗ್ ಹೊಡೆದಿದ್ದು? ಆಗ ಭೂಮಿ, ನನ್ನ ಕೆಣಕಿದ್ರೆ ಕಾಳಿ, ಕೆಣಕಿದವರು ಖಾಲಿ. ಇನ್ನೊಂದ್ಸಲಿ ಈ ಥರ ಪಂಚ್ ಡೈಲಾಗ್ಗಳು ಹೊಡೆದ್ರೆ ಹೇಳ್ತಾ ಇದ್ದೀನಿ. ಸದ್ಯ ಇದಕ್ಕೂ ಮೇಲ್ ಹೋಗಿ ಅಣ್ಣವರ ಸಿನಿಮಾ ಇದೆಯಲ್ಲ, ಬೆಂಗಳೂರು ಮೇಲ್ ಅಂತ, ಅದರಲ್ಲಿ CID 99 ಅಂತ ಹೇಳಿದ್ದಾರೆ. ನೀನು ಸದ್ಯ ಅದು ಎಲ್ಲ ಹೇಳ್ಕೊಂಡು ಓಡಾಡಿಲ್ವಲ್ಲ. ಆಗ ಭೂಮಿ ಫ್ಲಾಶ್ ಬ್ಯಾಕ್ ನೆನಪು ಮಾಡ್ಕೊಳ್ತಾರೆ. ನಮ್ಮ ಅಣ್ಣವರು ಬೆಂಗಳೂರು ಮೇಲ್ ಪಿಕ್ಚರ್ ಅಲ್ಲಿ CID 99 ಆಗಿ ಕಳ್ಳರನ್ನೆಲ್ಲ ಹಿಡಿದು ಹಾಕ್ಬಿಟ್ರು. ಅದೇ ರೀತಿ ಈ ಭೂಮಿ ಅಪ್ಸರೆ ಏಜೆಂಟ್ 99 ಆಗಿ ಕಳ್ಳರನ್ನ, ಕೊಲೆಗಾರನ್ನೆಲ್ಲ ಹಿಡಿದು ಈ ವಿಶ್ವಕ್ಕೆ ನಂಬರ್ 1 ಟಾಪ್ ಏಜೆಂಟ್ ಆಗ್ಬೇಕು. ಅದನ್ನು ಹೇಳ್ಬಿಟ್ಟೆ. ಏನಂತ? ಅಪ್ಸರೆ ಏಜೆಂಟ್ 99 ಅಂತ
ಇನ್ನು ಏನೇನು ಹೇಳಿದೀಯಾ? ನಾನು ಭೂಮಿನೇ ಅಲ್ಲ, ಲಕ್ಷ್ಮಕ್ಕನೇ ಅಲ್ಲ ಅಂತ ಹೇಳಿಬಿಟ್ಟೆ. ನಿನಗೆ ಮಾತ್ರ ಹುಚ್ಚಿತ್ತು, ಈಗ ಅವರಿಗೂ ಹುಚ್ಚಿಡಿಸ್ತಾ ಇದ್ದೀಯಾ? ಫ್ರೀ ಆಫ್ ಕಾಸ್ಟ್. ಇನ್ನೊಂದು ಸರ್ತಿ ಈ ಥರದ್ದು ಪಂಚ್ ಡೈಲಾಗ್ಗಳು ಏನಾದರೂ ನನ್ನ ಸುತ್ತಮುತ್ತ ಹೊಡ್ಕೊಂಡು ಓಡಾಡಬೇಕು, ಅವಾಗಿದೆ ನಿನಗೆ. ಈಗೋ ಇರಬೇಕು, ಆದರೆ ಈ ರೇಂಜಿಗೆ ಅಲ್ಲ. ಅಯ್ಯೋ ಸಾಹೇಬ್ರೆ, ಇದರಲ್ಲಿ ಈಗೋ ಏನು ಬಂತು? ಆ ದೊಡ್ಡ ಆಫೀಸರ್ ಹೇಳಿದ್ರು ಸಾಹೇಬ್ರೆ, ಇದು ಒಂದು ಸೀಕ್ರೆಟ್ ಆಪರೇಷನ್ ಅಂತ. ಅದನ್ನೇ ನನ್ನ ಕೆಲಸನ ನಾನು ಕರೆಕ್ಟಾಗಿ ನಿಭಾಯಿಸ್ತಾ ಇದ್ದೆ. ಅಷ್ಟಕ್ಕೂ ಸೀಕ್ರೆಟ್ ಆಪರೇಷನ್ ಆದಮೇಲೆ, ನಿಮಗೆ ಹೇಳಿ ಆದಮೇಲೆ ಅದು ಹೆಂಗೆ ಸೀಕ್ರೆಟ್ ಆಗಿರುತ್ತೆ? ಅದು ಪ್ರೊಫೆ ಇಂಜಿನ್ ಅಲ್ಲ ಸಾಹೇಬ್ರೆ. ಏನು ಪ್ರೊಫೆ ಇಂಜಿನ್? ಈ ಕೆಲಸದಲ್ಲಿ ನಿಮಗೆ ಪ್ರೊಫೆ ಇಂಜಿನ್ ಇಲ್ವಾ? ಪ್ರೊಫೆ ಇಂಜಿನ ನನಗೆ ಅರ್ಥ ಆಗ್ತಾ ಇಲ್ಲ, ಕರೆಕ್ಟಾಗಿ ಹೇಳು ಸಾಹೇಬ್ರೆ. ಕೆಲಸದಲ್ಲಿ ಇದ್ದಾಗ ನಿಷ್ಠೆ ಪ್ರಾಮಾಣಿಕತೆಯಿಂದ ಇರಬೇಕಲ್ಲ. ಪ್ರೊಫೆ ಇಂಜಿನ್ ಪ್ರೊಫೆಷನಲ್ ಎಥಿಕ್ಸ್. ಹಾಂ, ಕರೆಕ್ಟ್. ಅಲ್ಲ ಸಾಹೇಬ್ರೆ, ದೊಡ್ಡ ಪೊಲೀಸ್ ಆಫೀಸರ್ ಅಂತ ಎಲ್ಲ ನನಗೆ ನನ್ನ ಜೀವನ ಪಾವನ ಆಗಿ ಹೋಯ್ತು. ಕಾಶಿಗೆ ಹೋಗೋ ಅವಶ್ಯಕತೆನೇ ಇಲ್ಲ. ನಿನ್ನ ಇಂಗ್ಲಿಷ್ ನನ್ನ ಕಿವಿಯಲ್ಲಿ ಕೇಳಿಬಿಟ್ರೆ ಸಾಕು. ನೋಡು, ನಿನ್ನ ಪ್ರೊಫೆ ಇಂಜಿನ್ ನಿನಗೆ ಮಾತ್ರ ಇರೋದಾ? ನನಗೆ ಇರಲ್ವಾ? ನಾನು ನಿನಗೆ ಎಲ್ಲ ಹೇಳಿಬಿಡ್ಬೇಕು ಅಂತ ಅದು ಹೇಗೆ ಎಕ್ಸ್ಪೆಕ್ಟ್ ಮಾಡ್ತೀಯಾ ನೀನು? ನಾವಿಬ್ಬರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ? ನೀವು ನನಗೆ ಹೇಳಿಬಿಡ್ತೀರೇನೋ ಅಂತ ಅನ್ಕೊಂಡ್ಬಿಟ್ನಪ್ಪ. ಇದನ್ನೇ ಬೆಸ್ಟ್ ಫ್ರೆಂಡ್ಸ್ ಥಿಂಗ್ಸ್ಗಳನ್ನು ನೀವು ಮುಂದೆನೇ ಯೋಚನೆ ಮಾಡಿಬಿಟ್ಟು ನನಗೂ ಹೇಳ್ಬೋದು ಆಗಿತ್ತಲ್ಲ ಸಾಹೇಬ್ರೆ. ತಪ್ಪು ಎಲ್ಲ ನಿಮ್ಮದೇ ಏನು? ಅಲ್ಲ, ನಂದು ಇದೆ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ಆಗ ಭೂಮಿ ಅಜಿತು ಆಗ ಸ್ಮೈಲ್ ಮಾಡ್ತಾ ಹಿಂದೆ ತಿರುಗಿ ನೋಡ್ತಾರೆ. ಅಲ್ಲಿ ಭೂಮಿ ಇರಲ್ಲ. ಆಗ ನಚ್ಚಿ, ಅಂಜು ನೀನು ಕೇಳಿದೆಯಲ್ಲ ರಾ ಆರ್ಗಾನಿಕ್ ಹನಿ ತಗೋ. ಥ್ಯಾಂಕ್ ಯು ಸೋ ಮಚ್ ನಚ್ಚಿ. ಜೇನುತುಪ್ಪ ಖಾಲಿಯಾಗಿ ನನ್ನ ಡೈಲಿ ಡಯಟ್ ರೂಟೀನ್ ಮಿಸ್ ಆಗಿ ಬಿಟ್ಟಿತ್ತು. ಥ್ಯಾಂಕ್ ಗಾಡ್ ತಂದೆ ಅಲ್ಲ. ಇವಾಗೇನು ಇದನ್ನು ಬಿಸಿನೀರಿಗೆ ಮಿಕ್ಸ್ ಮಾಡಿಕೊಂಡು ಕುಡಿಯೋದು ಅಥವಾ ಟೀ ಜೊತೆ ಕುಡಿಯೋದಾ? ಇದನ್ನು ಬಿಸಿನೀರಿಗೆ ಹಾಕೊಂಡು ಕುಡಿಯೋದು. ಸ್ಲಿಮ್ ಆ್ಯಂಡ್ ಫಿಟ್ ಆಗಿ ಕಾಣಿಸ್ಬೇಕಲ್ಲ, ಅದಕ್ಕೆ. ಅದೇ ಅನ್ಕೊತಾ ಇದ್ದೆ ನನ್ನ ಹೆಂಡತಿ ಬ್ಯೂಟಿ ಸೀಕ್ರೆಟ್ ಏನಿರ್ಬೋದು ಅಂತ. ಇವತ್ತು ಗೊತ್ತಾಯಿತು. ನಚ್ಚಿ ಬಿಡೋ, ಚೆನ್ನಾಗಿದೀಯಾ? ತುಂಬ ಚೆನ್ನಾಗಿದೆ ನಚ್ಚಿ. ಹೋಗೋ ತರಲೆ. ಈ ಹನಿ ಬಾಯಿಂದ ಜಾರಿ ತುಟಿ ಸುತ್ತ ಮನೆ ಮಾಡ್ಕೊಂಡಿದೆ. ಹೌದಾ? ನಾನು ಹೆಲ್ಪ್ ಮಾಡ್ಲಾ? ಹೇಗೆ? ಪರವಾಗಿಲ್ವೇ? ರೊಮ್ಯಾನ್ಸ್ ಮಾಡೋದ್ರಲ್ಲಿ ನಮ್ಮ ಡಾಕ್ಟರ್ ತುಂಬ ಎಕ್ಸ್ಪರ್ಟ್ ಆಗಿದ್ದಾರೆ. ನನ್ನ ಎಕ್ಸ್ಪರ್ಟ್ಸ್ನ ಈಗ ತೋರಿಸ್ಲಾ? ಇಷ್ಟೇ ಎಕ್ಸ್ಪರ್ಟ್ಸ್ನ ನನ್ನ ಎಕ್ಸ್ ಗರ್ಲ್ ಫ್ರೆಂಡ್ ಅನಾಯಗೂ ತೋರಿಸಿದೀಯಾ ನಚ್ಚಿ? ಸಾರಿ. ಆಗ ನಚ್ಚಿ ಅಲ್ಲಿಂದ ಹೋಗ್ತಾರೆ. ಆಗ ಭೂಮಿ ಏಕೆಗೆ ಅಜಿತು ನೀನು ನೀರು ಕುಡಿಯೋದಕ್ಕೆ ಇಷ್ಟೊತ್ತು ಬೇಕಾ? ಅಜಿತ್ಗೆ ಸಿಟ್ಟು ಬರುತ್ತೆ. ಆಗ ಏಕೆ ಭೂಮಿ ಯಾವಾಗಲೂ ಏಕೆ ಏಕೆ ಅಂತ ಕರಿತಾ ಇದ್ದೆ, ಈಗ ಅಜಿತು ಅಂತ ರಾಗವಾಗಿ ಕರಿತಾ ಇದ್ದೀಯಾ? ಯಾಕೆ? ಏಕೆ, ಪೀಕೆ, ಮೇಕೆ ಇವೆಲ್ಲ ಬೇಕಾ? ಅಜಿತು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ನೋಡು. ನನಗೆ ಇಷ್ಟ ಆಯಿತು ಕರೆದೆ. ನಿನಗೆ ಇಷ್ಟ ಆಗಿಲ್ಲ ಅಂದರೆ ಬೇಡ ಬಿಡಪ್ಪ, ಕರೆಯಲ್ಲ ನಾನು. ಪರವಾಗಿಲ್ಲ, ಇದೇ ಚೆನ್ನಾಗಿದೆ, ಹೀಗೆ ಕರಿ. ಸರಿ ಬಾ ಸಾಹೇಬ್ರೆ ಕೇಳಿಸ್ತಾ ಇದೆ. ನಾನು ಅಜಿತು ಅಂತ ಕರೆದಿದ್ದನ್ನು ನೋಡಿ ನಿಮಗೆ ಶಾಕ್ ಆಗಿ ಹೋಯ್ತಾ? ಅಲ್ಲ, ನಿಮ್ಮಂಥ ದೊಡ್ಡ ಆಫೀಸರ್ನ ಮೇಧಾವಿಗಳನ್ನ ಹೆಸರು ಹಿಡಿದು ಕರೆಯುವಷ್ಟು ದೊಡ್ಡೋಳು ನಾನು ಅಲ್ಲ ಸಾಹೇಬ್ರೆ. ಇಲ್ಲಿ ನೋಡಿ, ಇವನ ಹೆಸರು ಅಜಿತ್ ಅಂತ, ಆದರೆ ನಾನು ಪ್ರೀತಿಯಿಂದ ಅಜಿತು ಅಂತ ಕರಿತೀನಿ. ನಿನ್ನ ಕತೆ ಮುಗ್ದಿದ್ರೆ ಮಗು ಕಿಡ್ನಾಪ್ ಆಗಿರೋ ಕೇಸ್ ಫೈಲ್ ಆಗಿದೆ. ಸ್ಪಾಟ್ ಇನ್ಸ್ಪೆಕ್ಷನ್ಗೆ ಹೋಗಬೇಕು. ನಡೀರಿ ಫಸ್ಟು. ಹೋಗ್ಬಹುದು, ಆದರೆ ಯಾಕೆ ನಿಮ್ಮ ಮೂತಿನ ಆ ಕಡೆ ತಿರುಗಿಸ್ಕೊಂಡು ಮಾತಾಡ್ತಾ ಇದ್ದೀರಾ? ಸಿಟ್ ಮಾಡಿಕೊಂಡು ನೋಡ್ತಾರೆ. ಆ ಕಡೆ ತಿರುಗಿಸ್ಕೊಂಡೇ ಮಾತಾಡಿ ಸಾಹೇಬ್ರೆ, ಕೇಳಿದೆ ಅಷ್ಟೇ. ನಡಿ, ಏನು ಗುರಾಯಿಸ್ತಾ ಇದ್ದೀಯಾ? ಹತ್ತು. ಆಗ ಭೂಮಿ ಏಕೆ ಬೈಕಲ್ಲಿ ಕೂತ್ಕೋತಾಳೆ. ಅಜಿತು ಹೋಗೋನ್ವಾ ಅಜಿತು? ಆಗ ಅಜಿತ್, ಹೋಗಪ್ಪ ಹೋಗು. ಅಜಿತು, ಒಂದು ನಿಮಿಷ, ಸಾಹೇಬ್ರನ್ನೇ ಫಾಲೋ ಮಾಡೋಣ ನಾವು. ಮೊದಲು ಅವರು ಹೋಗ್ಲಿ. ಸಾಹೇಬ್ರೆ ಹೋಗಿ. ಇವತ್ತಿಗೆ ಇಲ್ಲಿನ ಸಂಚಿಕೆ ಮುಕ್ತಾಯವಾಗುತ್ತದೆ. ಮುಂದಿನ ಸಂಚಿಕೆಯಲ್ಲಿ ಶ್ರವಣ್ ಟ್ರೈನಿಂಗ್ ಸ್ಕೂಲಲ್ಲಿ ನಮ್ಮ ಭೂಮಿ ಪರ್ಫಾರ್ಮೆನ್ಸ್ ನೋಡಿ ನಮ್ಮ ಡಿಪಾರ್ಟ್ಮೆಂಟ್ನಲ್ಲಿ ಇರೋ ಸೀನಿಯರ್ಸ್ಗೆಲ್ಲ ಇಷ್ಟ ಆಗಿದೆಯಂತೆ. ಒಂದು ಸೀಕ್ರೆಟ್ ಅಂಡರ್ ಕವರ್ ಟೀಮ್ಗೆ ಅವಳನ್ನ ಸೇರಿಸ್ಕೊಂತಾ ಇದ್ದಾರೆ. ಆ ಸೀಕ್ರೆಟ್ ಟೀಮ್ನ ಲೀಡ್ ಮಾಡ್ತಾ ಇರೋದು ಬೇರೆ ಯಾರೂ ಅಲ್ಲ, ನಮ್ಮ ಅಜಿತಾ. ಆಗ ದೇವಯಾನಿ ಈ ಅವಕಾಶನ ಸರಿಯಾಗಿ ಬಳಸ್ಕೊಂಡು ಶಾರದಾನ ಇವತ್ತೇ ಕಿಡ್ನಾಪ್ ಮಾಡಿಸ್ಬಿಡ್ಬೇಕು. ಆಗ ಅಜಿತ್, ನಮ್ಮಿಬ್ಬರ ಬಗ್ಗೆ ಗೊತ್ತಾ ಅವನಿಗೆ? ಏನು ಗೊತ್ತಾಗಬೇಕು? ಗಂಡ ಹೆಂಡತಿ ಅಂತ. ನಾವು ಯಾವ ಸೀಮೆ ಗಂಡ ಹೆಂಡತಿ? ಇದೇ ಕರೆಕ್ಷನ್ನ ಯಾಕೆ ಭಾಗ್ಯಮ್ಮನ ಮುಂದೆ ಹೋಗಿ ಮಾಡಬಾರ್ದು? ಅತ್ತೆ ಮುಂದೆನೂ ಯಾಕೆ ಮಾಡಬಾರ್ದು? ಥ್ಯಾಂಕ್ ಯು ಫಾರ್ ವಾಚಿಂಗ್.